ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಶಾರದೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಈಗ ಈ ಕಡೆ ಈ ವಿಡಿಯೋದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಈ ಕಡೆ ಸ್ಟಾರ್ಟಿಂಗು ಈ ಕಡೆ ದಶರಥ ಅವರು ಈ ಡಿಟೆಕ್ಟಿವ್ ಹತ್ರ ಬಂದುಬಿಟ್ಟು ಕೇಳ್ತಾ ಇರ್ತಾರೆ, ಈ ಥರ ಕೆಲಸ ಮಾಡ್ತಿರಬಹುದು, ನನಗಂತೂ ಈ ವೈದೇಹಿ ಅನ್ನೋರ ಮೇಲೆ ತುಂಬಾ ಅನುಮಾನ ಅಂದಾಗ, ಇಲ್ಲ ಸರ್, ಆ ಹೆಂಗ್ಸ್ ಮೇಲೆ ನಾನು ಕಣ್ಣಿಟ್ಟಿದ್ದೀನಿ, ಅವ್ರ ಮೇಲೆ ಅನುಮಾನ ಬೀಳೋ ಅವಶ್ಯಕತೆ ಇಲ್ಲ, ಅವರು ಇಲ್ಲಿಗೆ ಬಂದಿರೋದೇ ಬೇರೆ ಕಾರಣಕ್ಕೆ ಅಂತ ಅಂದ್ಕೊಳ್ತೀನಿ. ನನ್ನ ಪ್ರಕಾರ ನನಗೆ ಬೇರೆಯವ್ರ ಮೇಲೆ ಅನುಮಾನ ಇದೆ ಅಂತ ಹೇಳ್ಬಿಟ್ಟು ಕುಳ್ಳ ಸರ್ ಹೇಳ್ತಾ ಇರ್ತಾರೆ. ಇನ್ನು ಈ ಪಾರಿಜಾತ ಇದ್ದವಳು ಈ ಹಾಳಾದವಳು ಎಲ್ಲೋದ್ನೋ ಈ ಕಡೆ ಕಾಣ್ತಾನೆ ಇಲ್ವಲ್ಲ ಅಂದ್ಬಿಟ್ಟು ಹುಡುಕ್ತಾ ಇರ್ತಾಳೆ. ಅಷ್ಟರಲ್ಲಿ ಆ ಹುಡುಗ ಇದ್ದವನು, ಸರ್ ನನಗೇನು ಆ ಪಾರಿಜಾತ ಇದ್ದಾರಲ್ಲ ಅವ್ರ ಮೇಲೆ ಅನುಮಾನ, ನೀವು ಅನ್ಕೋತಿರೋ ಏನೋ ಗೊತ್ತಿಲ್ಲ, ಚಿಕ್ಕಮ್ಮ ಅವ್ರ ಮೇಲೆ ನನಗೆ ಅನುಮಾನ ಇದೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಅವ್ರ ಮೇಲೆ ಅನುಮಾನ ಅಂದಾಗ ಹೌದಾ ಅಂತ ಹೇಳಿದಾಗ, ಈ ಕಡೆ ನಮ್ಮ ಗುರುಗಳು ಪಾರಿಜಾತ ಹತ್ತಿರಕ್ಕೆ ಬಂದು, ನೀನೇನು ಮೋಸಲ್ಲ ಕಣ್ಣೀರು ಹಾಕ್ತಿದ್ಯಾ, ನೀನು ಸತ್ಯ ಹೇಳ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡು ಹೋಗ್ಬೇಡ, ಇದು ಸತ್ಯ ಗೊತ್ತಾಗೋ ಟೈಮ್ ಹತ್ರ ಬಂದಿದೆ ಅಂದ್ಬಿಟ್ಟು ಗುರುಗಳು ಹೇಳ್ತಾ ಇರ್ತಾರೆ. ಆ ಮರ್ಮ ಯಾರಿಗೂ ಕೂಡ ಕಾಣಲ್ಲ ಅಂತ ಹೇಳಿ ಕಣ್ಣು ಮುಚ್ಚಿ ಕೊರಬೇಡ ನೀನು ಕೂರ್ಬೇಡ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಯಾರೋ ಇವನು ಅಂತ ಹೇಳ್ಬಿಟ್ಟು ಅರ್ಥ ಆಗ್ತಾ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ದಶರಥ ಇಲ್ಲೆಲ್ಲೋ ಇರ್ತಾನೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಅವತ್ತು ನನ್ನ ಮತ್ತೆ ಮೇಡಮ್ನ ಇಬ್ಬರು ಕೂಡ ಹಾಕಿದ್ರು, ಮತ್ತು ಆ ಮನೇಲಿ ಒಬ್ಬ ವಿಚಿತ್ರವಾದ ವ್ಯಕ್ತಿ ಓಡಾಡ್ತಿದ್ನಲ್ಲ, ಅವನಿಗೆ ಮತ್ತು ಆ ಪಾರಿಜಾತ ಮೇಡಮ್ಗೂ ಏನೋ ಲಿಂಕ್ ಇದೆ ಸರ್, ಅವರಿಬ್ಬರು ಒಂದು ಸಲ ಸಂಚು ಗೊತ್ತಿರೋ ಅವರಿಬ್ರಿಗೇನೋ, ಹಾಗಾಗಿ ಆ ಮೇಡಮ್ ಅವನ ಜೊತೆ ಸೇರಿಕೊಂಡು ನಮ್ಮನ್ನು ಅವತ್ತು ಆ ರೂಮಲ್ಲಿ ಕೂಡ ಹಾಕಿದ್ರು ಅಂದಾಗ, ಹೌದು ನನಗೂ ಇದ್ರ ಮೇಲೆ ಅನುಮಾನ ಇದೆ. ಇವತ್ತು ನಾನು ನಿಮ್ಮಿಬ್ಬರು ರೂಮಲ್ಲಿ ಸಿಗಾಕೊಂಡಿದ್ರಲ್ಲ, ಆವಾಗ ನಾನು ಪಾರಿಜಾತ ಅವರನ್ನು ಅಲ್ಲಿ ನೋಡಿದೆ, ಆವಾಗ ಅವರು ಚಿಕ್ಕಮ್ಮನವರು ಅಲ್ಲಿ ನೋಡಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹೌದಾ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡ್ತಿರ್ತಾರೆ. ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಜೊತೆ ಅವರೇ ಅಲ್ವಾ ಇದ್ದಿದ್ದು. ನಾನು ಸಡನ್ನಾಗಿ ಏನು ಮಾಡ್ತಾ ಇದ್ದೀರಾ ಇಲ್ಲ ಅಂದಾಗ, ಅಯ್ಯೋ ಇಲ್ಲಿ ಸುಮ್ಮನೆ ಓಡಾಡ್ತಾ ಇದ್ದೀನಿ ಕಣೋ ದಶರಥ ಅಂದಾಗ, ಹೌದು ನನಗೆ ಯಾಕೋ ಅವ್ರ ಮೇಲೇ ಅನುಮಾನ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಕಡೆ ದಶರಥನಿಗೂ ಕೂಡ ಗೊತ್ತಾಗುತ್ತೆ. ಪಾರಿಜಾತನ ಕೈವಾಡ ಇದರಲ್ಲಿ ಇದೆ ಅನ್ನೋದು ದಶರಥನಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಓಹೋ, ಇಷ್ಟು ದಿನ ಇವಳ್ದು ಕೈವಾಡ ಇದ್ದಿದ್ದು, ನಂತರ ಅಲ್ಲಿಗೆ ಪಾರಿಜಾತ ಅಲ್ಲ ದಶರಥ ಅವನ ಹತ್ರಕ್ಕೆ ಯಾಕೆ ಬಂದು ಕುಳ್ಳನ ಹತ್ರಕ್ಕೆ, ಓಹೋ ಇವನು ಡಿಟೆಕ್ಟಿವ್ ಕೆಲಸ ಮಾಡ್ತಿರೋದು ಇವನ ಜೊತೆ ಸೇರಿಕೊಂಡು ಗೊತ್ತಾಯಿತು, ಇವರಿಬ್ಬರು ಬಂಡವಾಳ ತಿಳ್ಕೊಳ್ಳೇಬೇಕು, ಇವರು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದಾರೆ, ಜ್ಯೋತಿಕಾ ಬಗ್ಗೆನಾ ಇಲ್ಲ ಜ್ಯೋತಿಕಾ ದಶರಥನ ಮಗಳು ಅಲ್ಲ ಅನ್ನೋದ್ರ ಬಗ್ಗೆನಾ ಮಾತಾಡ್ತಿದ್ದಾರಾ, ಏನಾದರೂ ಮಾಡಿ ನಾವು ತಿಳ್ಕೊಬೇಕಲ್ಲ, ಇವರಿಬ್ಬರು ಮಾತಾಡ್ತಿರೋದನ್ನು ಕೇಳಿಸ್ಕೊಂಡ್ಬಿಟ್ರೆ ಒಳ್ಳೆಯದು ಅಂದರೆ ನನಗೆ ಏನು ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು ಪಾರಿಜಾತ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿರೋದನ್ನು ಕೇಳಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರ್ತಾರೆ, ಟ್ರೈ ಮಾಡ್ತಾ ಇರ್ತಾರೆ. ದಶರಥ ಏನದು ಹುಡ್ಕೋದು ಹೆಂಗೆ ನಾವು ಅಂತ ಹೇಳಿ ತಿಳ್ಕೊಳ್ಳೋದು ಅಂತ ಹೇಳಿಬಿಟ್ಟು ಮಾತಾಡ್ತಾ ಇರ್ಬೇಕಾದ್ರೆ ವಿಚಾರಿಸ್ತಿರ್ತಾನೆ. ಅಷ್ಟರಲ್ಲಿ ದಶರಥ ನಿನ್ನ ತಪ್ಪು ತಿಪ್ಪುರ್ಲಾಗ ಹೊಡೆದ್ರೂ ಕೂಡ ನಿನಗೇನು ಗೊತ್ತಾಗಲ್ಲ ಕಣೋ ಅಂತ ಹೇಳ್ಬಿಟ್ಟು ಪಾರಿಜಾತವರು ನಿಂತಿರ್ತಾಳೆ. ಹಿಂದಿಂದನೇ ಬಂದು ಹೇಳ್ಬಿಟ್ಟು ಕೂಗ್ತಾ ಇರ್ತಾರೆ, ಯಾರಿದು ಅಂತ ಹೇಳ್ಬಿಟ್ಟು ಹಿಂದೆ ತಿರುಗಿ ನೋಡಿದ್ರೆ ಸಿದ್ದು ಅಲ್ಲಿ ಕಾಣಿಸ್ಕೋತಾರೆ. ನೀನೇನೋ ಇಲ್ಲಿ ಬಂದಿದ್ದೆ, ನೀನು ಇಲ್ಲಿಗೆ ಬಂದಿದ್ಯಾ ಅಂತ ಹೇಳ್ತಾ ಇರ್ಬೇಕಾದ್ರೆ, ಇಲ್ಲಿ ಇದು ಒಬ್ಬರೇ ಬಂದು ಅಂತಂದಾಗ, ನನಗೆ ಜ್ಯೋತಿಕಾ ನನ್ನ ಮಗಳು ನನ್ನ ಮೊಮ್ಮಗಳು ಅಳ್ತಾ ಇದ್ಲು, ಅದನ್ನು ಕೇಳಿಸ್ಕೊಂಡು ಬಂದೆ, ಹತ್ರ ಬೇಡ್ಕೋಬೇಕಿತ್ತು ಅದಕ್ಕೆ ಬಂದೆ, ಆ ಥರ ಅನ್ನಿಸ್ತಾ ಇಲ್ಲ ನನಗೆ, ಯಾರನ್ನೋ ಹುಡುಕ್ತಾ ಇರೋ ಥರ ಇತ್ತು ಅಂದ್ಬಿಟ್ಟು ಸಿದ್ದು ಹೇಳ್ತಾ ಇರ್ತಾರೆ. ನಾನು ಯಾಕೆ ಹುಡುಕ್ಲಿ, ಮನೇಲಿ ಇದ್ದರೆ ನಮ್ಮ ಜೋರ ಕಣ್ಣೀರನ್ನು ಎಲ್ಲರೂ ಕೇಳಿಸ್ಕೋತಾರೆ, ಅದಕ್ಕೆ ದೇವ್ರ ಹತ್ರ ಬಂದು ಕೇಳ್ಕೊತಾ ಇದ್ದೆ, ಅವಳಿಗೆ ನೆಮ್ಮದಿ ಕೊಡು ಅಂತ ಹೇಳಿ ಕೇಳ್ಕೊತಿದ್ದೆ, ಇಲ್ಲಿ ಬಂದು ಅಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಅಜ್ಜಿ ನೀವು ಒಬ್ಬರೇ ಬಂದಿದ್ದೀರಾ, ನೀವು ಈ ಥರ ದೇವಸ್ಥಾನಕ್ಕೆಲ್ಲ ಬರೋರಲ್ಲ
ಅಂತ ಏನೋ ವಿಚಾರ ಸರಿಯಾಗಿ ಹೇಳಿ ಅಂತ ಹೇಳ್ಬಿಟ್ಟು ಸಿದ್ಧವರು ಹೇಳ್ತಾ ಇರ್ತಾರೆ. ಈ ಸಿದ್ಧುಗೆ ಏನಾದರೂ ದಶರಥ ಕಣ್ಣಿಗೆ ಬಿದ್ದ ಅಂತಂದರೆ ಏನಕ್ಕೆ ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ವಿಚಾರಿಸ್ತಾನೆ. ಪುರಾಣ ಎಲ್ಲ ಕೇಳ್ಬಿಡ್ತಾನೆ. ಆದಷ್ಟು ಬೇಗ ಅಲ್ಲಿಂದ ಇವನ್ನ ಸಾಗಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಪಾರಿಜಾತ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಸಿದ್ದು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ಅಲ್ಲಿಗೆ ಶಾರದಾ ಬರ್ತಾಳೆ. ಓಹೋಹೋ ಮಹಾತಾಯಿ, ಬನ್ನಿ, ನಿಮ್ಮನ್ನೇ ಕಾಯ್ತಾ ಇದ್ದು. ನೀವು ಬರೋ ದಾರಿಗೇನೆ ಹೂವು ಏನಾದರೂ ಹಾಸಣ ಅಂತ ಹೇಳ್ಬಿಟ್ಟು ಪಾರಿಜಾತ ಕೇಳ್ತಾ ಇರ್ತಾಳೆ. ಪಾಪ, ಮದುವೆಯಾಗಿರೋ ನವ ಜೋಡಿಗಳು ದೇವಸ್ಥಾನಕ್ಕೆ ಬಂದಿದ್ದೀರ, ನಿಮಗೇನು ನಾಚಿಕೆ ಆಗಲ್ವಾ? ನನ್ನ ಮೊಮ್ಮಗಳು ಹೊಟ್ಟೆ ಮೇಲೆ ಹೊಡೆದು ಅವಳ ಆಸೆ ಕನಸಿನ ಮೇಲೆ ಜೋ ಎಲ್ಲ ಬೀಳಿಸಿ ಅವಳಿಗೆ ಈಗ ಇವನ ಜೊತೆ ದೇವಸ್ಥಾನಕ್ಕೆ ಬಂದಿದ್ಯಲ್ಲ, ನೀನು ನೋಡಿದ್ರೆ ಮನೇಲೆಲ್ಲ ನೀನು ಕಳೆದೋಗಿದ್ಯಾ ಅಂತ ಅಂದ್ಕೊಂಬಿಟ್ಟು ಪಾಪ ಅಂತ ಎಲ್ಲರೂ ಕೂಡ ಟೆನ್ಷನ್ ಮಾಡ್ಕೊಂಡಿದ್ರೆ ಇಲ್ಲಿಗೆ ಬಂದು ಇವನ ಜೊತೆ ದೇವಸ್ಥಾನದಲ್ಲಿದ್ಯಾ ನೀನು ಅಂತ ಹೇಳ್ಬಿಟ್ಟು ಶಾರದಂಗೆ ಬೈತಾ ಇರ್ತಾಳೆ. ಈ ಪಾರಿಜಾತ ನೋಡಿ, ಅಜ್ಜಿ ಶಾರದಾ ಅವರಿಗೆ ನಾವಿಬ್ಬರು ಜೊತೆಗೆ ಬಂದಿರಲಿಲ್ಲ, ಶಾರದಾ ಅವರು ಬೇಕು ಅಂತ ಇಲ್ಲಿಗೆ ಬಂದಿಲ್ಲ, ದೇವಸ್ಥಾನಕ್ಕೆ ಬಂದಿದ್ದಾರೆ ಅಷ್ಟೇ ಅಂದಾಗ, ಸಾಕಪ್ಪ ಸಾಕು, ನೀನು ಶಾರದನ್ನ ನೀನು ಚೆನ್ನಾಗಿ ನೋಡಿದ್ದೀನಿ, ನನ್ನ ಜ್ಯೋತಿಕ ಏನು ತಪ್ಪು ಮಾಡಿದ್ರು ಅಂತ ಹೇಳಿ ಈ ಮನೆ ಕೆಲಸದವಳನ್ನು ಮದುವೆ ಆಗಿದ್ದು ಸಿದ್ದು, ನೀನು ಅವಳನ್ನ ನೋಡು, ಅವಳ ನೋವು ಅಂದಾಗ, ನೋಡಿ ಅಜ್ಜಿ, ನೀವೇನು ಶಾರದಂಗೆ ಏನು ಅನ್ಬೇಡಿ, ನೀವು ಏನಂತ ಹೇಳ್ತಿದ್ದೀರಾ ಅರ್ಥ ಮಾಡಿಕೊಂಡು ಮಾತಾಡಿ, ನನಗೆ ಜ್ಯೋತಿಕಾ ಮೇಲೆ ಯಾವ ರೀತಿ ಆ ಥರ ಫೀಲಿಂಗ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಹತ್ರ ಓಪನ್ ಆಗಿ ಹೇಳ್ತಾ ಇರ್ತಾನೆ. ಹೇಳಿಬಿಟ್ಟು ಸಿದ್ದು ಅಲ್ಲಿಂದ, ಸಾಕು, ನೀನು ಅವಾಗಲಿಂದ ಹೇಳಿದ್ದು ಹೇಳ್ಕೊಟ್ಟಿರೋದು ನನಗೆ ಚೆನ್ನಾಗಿ ಗೊತ್ತು, ಹಾಳೋದೋಳು ಏನು ನಿನಗೆ ಏನು ಮೋಡಿ ಮಾಡಿದ್ದಾಳೆ ಏನೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಸಿದ್ದು ಇದನ್ನು ಶಾರದೆಯಿಂದನೇ ಹೋಗ್ಬಿಡ್ತಾನೆ. ಶಾರದಾ ಅವ್ರು ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ದಶರಥ ಅವಳನ್ನು ನೋಡ್ತಾ ಇರ್ತಾನೆ. ಹೇಳ್ಬಿಟ್ಟು, ನೋಡಿ ಶೆಟ್ರಲ್ಲಿ ಇರಲಿ, ಇನ್ನು ಎಲ್ಲರೂ ಸಹ ಮನೇಲಿ ನಮ್ಮ ವಿಮಲ ಎಲ್ಲ ಕೂಡ ಕಾಯ್ತಾ ಇರ್ತಾರೆ. ಮದುವೆಗೆ ಅಂತ ತಗೊಂಡಿದ್ದೀವಿ, ಮದುವೆನೇ ನಡೆದಿಲ್ವಲ್ಲ ಇನ್ನೇನು ಅಂತ ಹೇಳ್ಬಿಟ್ಟು ಆರತಿಗೆ ಕೂಡ ಇರ್ತಾರೆ, ಆರತಿ ಕೊಡ್ತಾ ಇರ್ತಾರೆ. ಶಾರದಾ ಸಿದ್ದು ಬರ್ತಾರೆ. ಓಹೋಹೋ, ನವಜೋಡಿಗಳು ಮದುವೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ರೋ ಏನೋ. ಶಾರದಾ, ನಿನಗೆ ಒಂದಿಷ್ಟು ನಾಚಿಕೆ ಆಗಲ್ವೇನೆ? ಪಾಪ ಜ್ಯೋತಿಕಾ ರೂಮಿಂದ ಹೊರಗಡೆನೇ ಬರ್ತಾ ಇಲ್ಲ. ಅವಳ ನೋವು ನೋಡಿ ನಿಂಗೆ ಕಾಣಿಸ್ತಾ ಇಲ್ವೇನೆ ನೋವು? ದೊಡ್ಡದಾಗಿ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀರಲ್ಲ, ಛೀ, ನೀನು ಎಂಥ ಹೆಂಗಸು ಅಂತ ಹೇಳ್ಬಿಟ್ಟು ವಿಮಲ ಬೈತಾ ಇರ್ತಾರೆ. ಅಯ್ಯೋ ಅಮ್ಮ, ನಾನು ಅವ್ರ ಜೊತೆ ಹೋಗಿರಲಿಲ್ಲ, ನಾನು ಒಬ್ಬಳೇ ಹೋಗಿದ್ದೆ ಅಂದಾಗ, ಮುಚ್ಚು ಸಾಕು ಬಾಯಿನ, ಎಷ್ಟು ಅಂತ ಹೇಳಿ ಸುಳ್ಳು ಹೇಳ್ತೀಯ ನೀನು ಅಂತ ಹೇಳಿಬಿಟ್ಟು ವಿಮಲಾ ಅವ್ರಿಗೆ ಬೈತಾ ಇರ್ತಾರೆ. ಅಲ್ಲ, ನನ್ನ ಮಗನ್ನ ಬುಟ್ಟಿಗೆ ಹಾಕ್ಕೊಂಡಿದ್ದಾಯಿತು, ಈಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದೆ ನೀನು, ಮತ್ತು ಸುಳ್ಳು ಹೇಳ್ತಿದ್ದೆ, ಏನು ಅನ್ಸಲ್ವ ನಿನಗೆ? ಜ್ಯೋತಿಕನ ಪಾಡನ್ನ ನೋಡಿದ್ರೆ ಯಾವ ಹೆಣ್ಣಿಗೂ ಕೂಡ ಈ ರೀತಿ ಕಷ್ಟ ಬರಬಾರ್ದು ನಮ್ಮ ಅಂತ ಹೇಳಿ ನೀನು ಕೊಟ್ಟಂಗೆ ಯಾರು ಆ ಥರ ಮಾಡಬಾರ್ದು, ಕನಸು ಕಟ್ಕೊಂಡಿದ್ಲು ಅವಳು ಅಂದ್ಬಿಟ್ಟು ವಿಮಲಾ ಅವ್ರು ಕಣ್ಣೀರು ಹಾಕ್ತಿರ್ತಾರೆ. ಬಿಡು ಮಗಳೇ, ಇವರಿಗೆಲ್ಲ ಅದೆಲ್ಲ ಏನು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ತಾತ ಅಂದರೆ ಇನ್ನು ನಮ್ಮ ದಶರಥ ಇದ್ದವರು, ಅಲ್ಲಮ್ಮ ಶಾರದಾ, ಎಷ್ಟು ಅಂತ ಸುಳ್ಳು ಹೇಳ್ತೀಯ ನೀನು? ತುಂಬ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದು, ಆಯಿತು, ಈ ನಂಬಿಕೆನ 1000 ಸತಿ ನಂಬಿಕೆ ಗಳಿಸ್ಬೋದು, ಆದರೆ ಒಂದು ತಪ್ಪು ಮಾಡಿರೋದ್ರಿಂದ ಆ ನಂಬಿಕೆ ಎಲ್ಲನೂ ಸಹ ಟುಸ್ ಪಟಾಕಿ ಆಗುತ್ತೆ ಅನ್ನೋದು ನಿನಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ಅಂದ್ಕೊಂಡಿದ್ಯಾ ನೀನು. ಆದರೂ ನೀನು ಮಾಡಿದ್ದು ದೊಡ್ಡ ತಪ್ಪು, ನಿನ್ನನ್ನು ಯಾರೂ ಒಪ್ಕೊಳ್ಳೋದು ಅಂತ ಇಲ್ಲ ಬಿಡು ಅಂದ್ಬಿಟ್ಟು ಈ ಕಡೆ ದಶರಥ ಅವರು ಅಲ್ಲಿಂದ ಬೇಜಾರು ಮಾಡಿಕೊಂಡು ಎದ್ದು ಹೋಗ್ಬಿಡ್ತಾನೆ. ಹಾಗೆ ನೀನು ಮಾಡಿರೋ ತಪ್ಪು ನಂಬಿಕೆ ದ್ರೋಹ ತಪ್ಪು ಅಂತ ಹೇಳ್ಬಿಟ್ಟು ಏನು ಪ್ರಸಾದ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡೋಕ್ಕೆ ಹೋಗ್ತಾಳೆ. ತಾತ ಎಲ್ಲರಿಗೂ ಸಹ ಯಾರೂ ಸಹ ಅವಳ ಹತ್ರ ಪ್ರಸಾದನ ಈಸ್ಕೊಳ್ಳಲ್ಲ. ಛೀ, ನಿನ್ನ ಕೈಯಿಂದ ಪ್ರಸಾದ ಇಲ್ಲ, ಬೇರೆ ಏನಾದ್ರು ಈಸ್ಕೊಂಡಿದ್ರು ಕೂಡ ಅದು ವಿಷ ಆಗ್ಬಿಡುತ್ತೆ ಅಂದ್ಬಿಟ್ಟು ಕೂಗ್ಬಿಡ್ತಾ ಇರ್ತಾರೆ. ಶಾರದಾ ಅದನ್ನು ಹತ್ಕೊಂಡು ಅಡುಗೆ ಮನೆ ಕಡೆಗೆ ಬಂದು ನಿಲ್ತಾಳೆ. ಅಲ್ಲಿಗೆ ಆರತಿ ಬಂದು, ಅತ್ತೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನನಗೆ ಪ್ರಸಾದ ಕೊಡ್ತೀರಾ ಅಂದ್ಬಿಟ್ಟು ಬರ್ತಾಳೆ. ಅದಕ್ಕೇನ ಅಂದಾಗ, ಹೌದು ಅಣ್ಣನ ಹೆಂಡತಿ ಅಂದಮೇಲೆ ಅದಕ್ಕೇನೆ ಅಲ್ವಾ ಆಗಬೇಕು ತಾನೇ ಅಂದ್ಬಿಟ್ಟು ಆರತಿ ಅವರು ಹೇಳ್ತಾ ಇರ್ತಾಳೆ. ನಾನು ಅದಕ್ಕೇನೆ ನನಗೆ ಪ್ರಸಾದ ಕೊಡ್ತೀನಿ ಆರತಿ ಅಂತ ಹೇಳಿಬಿಟ್ಟು ಕೊಡ್ತಾರೆ. ನೀವು ಈ ರೀತಿ ಎಲ್ಲ ಕರೆಯೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ ಅಂದಾಗ, ಯಾಕೆ ಕರಿಬಾರ್ದು, ನೀವು ನನ್ನ ಅಣ್ಣನ ಹೆಂಡತಿ ಆದಮೇಲೆ ನನಗೆ ಅದಕ್ಕೇನೆ ತಾನೇ. ನೋಡಿ, ನಮ್ಮ ಅಣ್ಣ ಮೊದಲೇ ಹೇಳಿದ್ದ, ಇದರಲ್ಲಿ ಅವನ ಮನಸ್ಸಲ್ಲಿ ಶಾರದಾ ಅವರು ಇದ್ದರು, ಅದರಿಂದ ಅವನು ನಿಮ್ಮನ್ನು ಮದುವೆ ಆದ, ಅದಕ್ಕೆ ಅವನು
ಸರಿಯಾಗಿರೋ ನಿರ್ಧಾರನೇ ಮಾಡಿದ್ದಾನೆ. ಅದಕ್ಕೆ ನಿಮ್ಮ ಕಂಡ್ರೆ ಅಣ್ಣನಿಗೆ ತುಂಬ ಇಷ್ಟ. ಅವನು ಒಂಥರ ಗುಬ್ಬಚ್ಚಿ ಮರಿ ಇದ್ದಂಗೆ, ಜಾಸ್ತಿ ಯಾರ ಹತ್ರ ಮಾತಾಡಲ್ಲ. ಆದರೆ ಅವನು ಮಾಡಿರೋದು ಇವತ್ತು ಎಲ್ಲರ ಮನಸ್ಸಿಗೂ ತಪ್ಪಾಗಿ ಕಾಣಿಸ್ತಿದೆ. ಮಾಡಿದ್ದಾನೆ, ಆ ರೀತಿ ತಪ್ಪು ಮಾಡಿದ್ದಾನೆ ಅಂದಾಗ ನೋಡಿ, ಮಾಡಿದ್ರೆ ಜ್ಯೋತಿಕಾ ಅವರು ಮಾಡಬೇಕು, ನನ್ನ ಸ್ಥಾನದಲ್ಲಿ ಜ್ಯೋತಿಕಾ ಅವರು ಇರಬೇಕು. ಅವರ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಲ್ವಾ. ಕೆಲವೊಂದು ಸತಿ ಪ್ರೀತಿ ಈ ರೀತಿ ಎಲ್ಲ ಹಾಗೆ ಆಗುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಕೂತ್ಕೊಂಡು ಅಣ್ಣನ ಪ್ರೀತಿಗೆ ಬೆಲೆನೇ ಇಲ್ವಾ ಅಂತೇಳಿ ಆರತಿಯವರು ಮಾತಾಡ್ತಿರ್ತಾಳೆ. ಅಲ್ಲಿಗೆ ಸಿದ್ದು ಅವ್ರು ಬರ್ತಾರೆ. ಶಾರದಾ ಅವರೇ, ನೀವು ಇಲ್ಲಿದ್ದೀರಾ, ದೀಪುಗೆ ಹುಷಾರಿಲ್ಲ, ಹೋಗಿ ನಿಮ್ಮನ್ನೇ ಕನ್ವರಿಸ್ತಾ ಇದ್ದಾಳೆ ಅಂದಾಗ, ದೀಪು ಹುಷಾರಿಲ್ವಾ ಅಂತ ಹೇಳಿಬಿಟ್ಟು ಶಾರದಾ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಹೇಳಿಬಿಟ್ಟು ಓಡೋಗ್ತಾ ಇರ್ತಾಳೆ. ಆರತಿ ಇದ್ದವಳು, ಅಣ್ಣ ನೀನೇನು ಬೇಜಾರು ಮಾಡ್ಕೋಬೇಡ, ಶಾರದಾ ಅದಕ್ಕೆ ಇನ್ನು ಸ್ವಲ್ಪ ದಿನದಲ್ಲೇ ಸರಿ ಹೋಗ್ತಾರೆ. ಪಾಪ ಮನೆಯವರೆಲ್ಲ ಈ ರೀತಿ ಕೆಂಡ ಕಾರ್ತಿದ್ರೆ ಅವರಿಗೂ ಸಹ ಏನಾಗಬೇಕು ಹೇಳು ಅಂತ ಹೇಳಿಬಿಟ್ಟು, ನೀನು ಸಡನ್ನಾಗಿ ತಗೋ ತಾಳಿ ಕಟ್ಟಿದ್ಗೆ ಅವರಿಗೆ ಒಂಥರ ಬೇಜಾರಾಗಿದೆ. ಮತ್ತು ಜೋ ಎಷ್ಟೊಂದೆಲ್ಲ ನೀನು ಮಾಡ್ಕೊಂಡು ನಿನ್ನ ಎಷ್ಟೊಂದು ಮನ್ಸು ಕಚ್ಕೊಂಡಿದ್ಲು, ಅವಳು ಕೂಡ ತುಂಬಾ ನೋವಾಗಿದೆ ಅವಳಿಗೆ. ಆದರೆ ನಾನು ಯಾವತ್ತೂ ಸಹ ಅವಳನ್ನು ಹೆಂಡತಿ ಸ್ಥಾನದಲ್ಲಿ ನೋಡಿಲ್ಲ, ಅದನ್ನು ನಾನು ತುಂಬ ಸತಿ ಹೇಳಿದ್ದೀನಿ. ಆದರೂ ಅವಳು ಮೇಲ್ ಬಿದ್ದು ನಾನು ಪ್ರೀತಿ ಮಾಡ್ತೀನಿ ಅಂತ ಬರ್ತಿದ್ಲು ಅಷ್ಟೇ. ನನಗೆ ಶಾರದಾ ಅವರು ಇಷ್ಟ ಅಂತ ಹೇಳಿಬಿಟ್ಟು ಈ ಕಡೆ ನಿನಗೆ ಗೊತ್ತು ಅಲ್ವಾ ಅಂದಾಗ, ಅಣ್ಣ ನೀನೇನು ಅಂದ್ಕೋಬೇಡ, ಕೂಲಾಗಿರು, ಆದಷ್ಟು ಬೇಗ ಶಾರದಾ ಅದಕ್ಕೆ ನಿಮ್ಮನ್ನು ಒಪ್ಕೊತಾಳೆ, ನೀನು ಮೆರಿತಾಳೆ, ಅವಳು ಮರಿತಾಳೆ ಬಿಡು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.